ವೀಕ್ಷಕರೇ, ಪಿರಾನ್ಹಾ ಮೀನು ಇದು ಜಗತ್ತಿನ ಅತ್ಯಂತ ಭಯಾನಕ ಮೀನುಗಳ ಲಿಸ್ಟ್ ಅಲ್ಲಿ ಸದಾ ಮೊದಲನೇ ಸ್ಥಾನದಲ್ಲೇ ಬರುತ್ತೆ. ಇವು ಎಷ್ಟು ಭೀಕರ ಹಾಗೂ ಅಪಾಯಕಾರಿ ಅಂತ ನಿಮ್ಮಲ್ಲೂ ಕೂಡ ಅನೇಕರಿಗೆ ಗೊತ್ತಿದೆ. ಈ ಒಂದು ಮೀನನ್ನೇ ಆಧರಿಸಿ ಅನೇಕ ಹಾಲಿವುಡ್ ಹಾರರ್ ಚಿತ್ರಗಳು ಕೂಡ ರಿಲೀಸ್ ಆಗಿವೆ. ಈ ಸಿನಿಮಾಗಳನ್ನ ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ನೋಡಿರ್ತೀರ. ಪಿರಾನ್ಹಾ ಮೀನಿನ ದಾಳಿ ಎಷ್ಟು ಕ್ರೂರ ಅಂತ ಈ ಚಿತ್ರದಲ್ಲಿ ಸ್ವಾರಸ್ಯಕರವಾಗಿ ತೋರಿಸಿದ್ದಾರೆ. ಪಿರಾನ್ಹಾ ಮೀನಿನ ಬಗ್ಗೆ ಬಂದಿರುವಂತಹ ಈ ಚಿತ್ರಗಳೆಲ್ಲ ಆ ಮೀನಿನ ಭಯಾನಕತೆಯನ್ನ ಇನ್ನಷ್ಟು ಹೆಚ್ಚಿಸಿ ಪಿರಾನ್ಹಾ ಮೀನು ಅಂದ್ರೆ ಒಂದು ಕ್ಷಣ ಕಂಪಿಸುವಷ್ಟರ ಮಟ್ಟಿಗೆ ಭಯವನ್ನ ಹುಟ್ಟುಹಾಕಿವೆ. ವೀಕ್ಷಕರೇ, ಈ ಪಿರಾನ್ಹಾ ಮೀನು ಯಾಕೆಷ್ಟು ಭಯಾನಕ? ಇವು ನಿಜಕ್ಕೂ ಮನುಷ್ಯರನ್ನ ಪೀಸ್ ಮಾಡಿ ತಿಂದು ಮುಕ್ಕುತ್ತವ? ಇವುಗಳು ವಾಸಿಸೋದು ಎಲ್ಲಿ? ಈ ರೀತಿ ಈ ಮೀನುಗಳ ಬಗ್ಗೆ ಆಶ್ಚರ್ಯಕರ ಸಂಗತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಈ ಪಿರಾನ್ಹಾ ಮೀನನ್ನ ಯಾಕೆ ಅಪಾಯಕಾರಿ ಅಂತ ಕರೀತಾರೆ ಅಂದ್ರೆ ಮುಖ್ಯವಾಗಿ ಅದರ ಚೂಪಾದ ರೇಸರ್ ಶಾರ್ಪ್ ಹಲ್ಲಿನಿಂದಾಗಿ. ಈ ಮೀನಿನ ಹಲ್ಲಿನ ದವಡೆ ಅತ್ಯಂತ ಸದೃಢವಾಗಿದ್ದು ಅದರಲ್ಲಿ ಸುಮಾರು 26ರಷ್ಟು ಮೇಲ್ದವಡೆಯ ಹಾಗೂ ಕೆಳದವಡೆಯ ಚೂಪಾದ ಹಲ್ಲುಗಳಿರ್ತವೆ. ಇವು ತ್ರಿಕೋನಾಕಾರದಲ್ಲಿದ್ದು ಬಹಳ ಹರಿತವಾಗಿರ್ತವೆ. ನೀರಲ್ಲಿ ಇರುವಾಗ ಯಾವುದಾದ್ರೂ ಪಾಪದ ಜೀವಿ ಇದರ ಕಣ್ಣಿಗೆ ಬಿತ್ತು ಅಂದ್ರೆ ಅದರ ಕತೆ ಮುಗಿತು ಅಂತಾನೆ ಅರ್ಥ. ಕೂಡಲೇ ತನ್ನ ಬೇಟೆಯನ್ನ ಟಾರ್ಗೆಟ್ ಮಾಡುವ ಇವುಗಳು ಘೋರತರವಾಗಿ ಅದರ ಮೇಲೆ ದಾಳಿ ಮಾಡಿ ಪೀಸ್ ಮಾಡಿ ಬೇಟೆಯನ್ನ ಕತ್ತರಿಸಿ ಕೊಂದು ತಿಂದು ನಿರ್ನಾಮ ಮಾಡಿಬಿಡ್ತವೆ. ಈ ಪಿರಾನ್ಹಾ ಮೀನುಗಳು ಜಗತ್ತಲ್ಲಿ ಉತ್ತರ ಅಮೆರಿಕದಲ್ಲಿ ಮಾತ್ರವೇ ಹೆಚ್ಚಾಗಿ ಕಂಡು ಬರ್ತವೆ. ಉತ್ತರ ಅಮೆರಿಕದ ಸಾಗರ ಸರೋವರಗಳಲ್ಲಿ ಇವು ದಂಡಾಗಿ ಜೀವಿಸ್ತವೆ ಹಾಗೂ ಅತಿ ಮುಖ್ಯವಾಗಿ ಅಲ್ಲಿನ ಅಮೆಜಾನ್ ನದಿಯಲ್ಲೂ ಕೂಡ ಇವು ಹೇರಳವಾಗಿ ಕಂಡುಬರ್ತವೆ. ಬಹಳ ಈಚೆಗೆ ಇವು ಬಾಂಗ್ಲಾದೇಶದಲ್ಲೂ ಕೂಡ ಕಂಡು ಬಂದ ಬಗ್ಗೆ ವರದಿಗಳಿವೆ. ಕೇವಲ ಅಮೆರಿಕದ ಜೀವಿಗಳು ಅಂತಾನೆ ನಂಬಲಾಗಿದ್ದಂತಹ ಇವು ಬಾಂಗ್ಲಾದವರೆಗೆ ಹೇಗ್ ಬಂದು ಅಂತ ಈವರೆಗೂ ಗೊತ್ತಾಗಿಲ್ಲ. ಆದರೆ ಕೆಲ ಥಿಯರಿಗಳ ಪ್ರಕಾರ ಈ ಪಿರಾನ್ಹಾ ಮೀನಿನ ಮಾಂಸಕ್ಕೆ ಇಟಲಿ, ಸ್ಪೇನ್, ಕಾಂಬೋಡಿಯಾದಂತಹ ದೇಶಗಳಲ್ಲಿ ಬಹಳವೇ ಡಿಮ್ಯಾಂಡ್ ಇರೋದ್ರಿಂದ ಕೆಲವು ಜನ ಸ್ಮಗ್ಲರ್ಗಳು ಇವುಗಳನ್ನ ಬೇಟೆಯಾಡಿ ವಿಶ್ವಾದ್ಯಂತ ಸ್ಮಗಲ್ ಮಾಡ್ತೀವಿ ಅಂತ ಹೇಳಲಾಗುತ್ತೆ. ಇನ್ನೂ ಹಲವರು ಪ್ರಕಾರ ಫಿಶ್ ಸಾಕುವ ಕ್ರೇಜ್ ಇರುವಂತಹ ಅನೇಕರು ಪಿರಾನ್ಹಾಗಳನ್ನ ಸಾಕಿ ಅವು ದೊಡ್ಡದಾದ ಬಳಿಕ ಅವುಗಳನ್ನ ಹತ್ತಿರದ ಸರೋವರ ಅಥವಾ ನದಿಗಳಿಗೆ ಬಿಡೋದ್ರಿಂದ ಇವು ಚೀನಾ ಹಾಗೂ ಬಾಂಗ್ಲಾ ಸೇರಿದಂತೆ ವಲಸೆ ಬಂದಿವೆ. ಸೌತ್ ಹಾಗೂ ನಾರ್ತ್ ಅಮೆರಿಕಾಗಳೇ ಈ ಮೀನಿನ ಆವಾಸ ಸ್ಥಾನ. ಇವುಗಳನ್ನ ಸೌತ್ ಅಮೆರಿಕನ್ ಫಿಶ್ ಅಂತಾನೆ ಕರೆಯಲಾಗುತ್ತೆ ಹಾಗೂ ಇವುಗಳನ್ನ ಅನೇಕ ಕಡೆ ಟೂತ್ ಫಿಶ್ ಅಂತಾನೂ ಕೂಡ ಕರೆಯಲಾಗುತ್ತೆ. ಯಾಕೆಂದ್ರೆ ಇವುಗಳಿಗೆ ಅತ್ಯಂತ ಚೂಪಾದ ಹಲ್ಲುಗಳಿರೋದ್ರಿಂದ. ಈ ಹಲ್ಲುಗಳ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ಹಲ್ಲುಗಳು ಎಷ್ಟೇ ಡ್ಯಾಮೇಜ್ ಆಗ್ಲಿ ಅಥವಾ ಮುರಿದು ಹೋಗ್ಲಿ ಪಿರಾನ್ಹಾ ಮೀನುಗಳು ಸಾಯುವವರೆಗೂ ಅವು ಪದೇ ಬೆಳೀತಾನೆ ಇರ್ತವೆ. ಈ ಪಿರಾನ್ಹಾ ಮೀನುಗಳು 2 ಅಡಿಗಿಂತ ಹೆಚ್ಚು ಉದ್ದಕ್ಕೆ ಬೆಳೆಯೋದಿಲ್ಲ ಹಾಗೂ ಈ ಮೀನುಗಳಲ್ಲಿಯೇ ಸುಮಾರು 60ಕ್ಕೂ ಹೆಚ್ಚಿನ ವಿಧದ ಪ್ರಭೇದಗಳು ವಿಶ್ವಾದ್ಯಂತ ಇವೆ. ಇವುಗಳಲ್ಲೆಲ್ಲ ಅತ್ಯಂತ ದೊಡ್ಡ ಗಾತ್ರದ ಹಾಗೂ ಅಷ್ಟೇ ಅಪಾಯಕಾರಿ ಮೀನು ಅಂದ್ರೆ ಅದು ಮೆಗಾ ಪಿರಾನ್ಹಾ ಮೀನು. ಇದನ್ನ ಪೆರಾನೆಸಿಸ್ ಅಂತಾನೂ ಕೂಡ ಕರೀತಾರೆ. ಆದ್ರೆ ಸದ್ಯ ಈ ಮೆಗಾ ಪಿರಾನ್ಹಾ ಮೀನಿನ ಜಾತಿ ಇವತ್ತು ಜೀವಂತವಾಗಿಲ್ಲ. ಇದು ನಾಮಾವಶೇಷ ಹೊಂದಿದೆ. ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಇವು ಭೂಮಿಯ ಮೇಲೆ ಜೀವಿಸಿದ್ದವೆಂದು ವಿಕಾಸಶಾಸ್ತ್ರ ಹೇಳುತ್ತೆ. ಇವು ಸುಮಾರು 30 ಸೆಂಟಿಮೀಟರ್ ವರೆಗೂ ಉದ್ದವಿದ್ದು 10 ರಿಂದ 12 ಕೆಜಿ ತೂಗ್ತಾ ಇದ್ವು ಅಂತ ಹೇಳಲಾಗುತ್ತೆ. ಬಹಳ ಈಚೆಗೆ ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ದ ಈ ಮೀನಿನ ಪ್ರಾಚೀನ ಸ್ಕೆಲಿಟನ್ ಒಂದು ಪತ್ತೆಯಾಗಿದ್ರಿಂದ ತಜ್ಞರಿಗೆ ಈ ಮೀನಿನ ಬಗ್ಗೆ ಎಷ್ಟೋ ಮಾಹಿತಿ ಸಿಕ್ಕಂತಾಯ್ತು. ಅನೇಕ ಮೀನುಗಳು ರಾತ್ರಿಯ ವೇಳೆ ಹೆಚ್ಚು ಚಟುವಟಿಕೆಯಿಂದ ಇದ್ರೆ ಈ ಪಿರಾನ್ಹಾ ಮೀನುಗಳು ಮಾತ್ರ ಹಗಲು ಹೊತ್ತಲ್ಲಿ ಹೆಚ್ಚು ಸಕ್ರಿಯವಾಗಿದ್ದು ರಾತ್ರಿಯ ವೇಳೆ ಡಲ್ ಆಗಿರ್ತವೆ. ಈ ಮೀನುಗಳು ತಾವೆಲ್ಲಿಗೆ ಹೋದ್ರೂ ಕೂಡ ಗುಂಪಾಗಿ ಹೋಗ್ತವೆ ಹೊರತು ಯಾವತ್ತೂ ಒಂದೊಂದೇ ಇರೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅವುಗಳ ಲೋಕದಲ್ಲಿರುವಂತಹ ಒಗ್ಗಟ್ಟು. ಶತ್ರುಗಳ ದಾಳಿಯಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳುವ ಸಲುವಾಗಿ ಈ ತಂತ್ರವನ್ನ ಬಳಸ್ತವೆ. ಒಂದ್ ವೇಳೆ ಆಗ ಶತ್ರು ದಾಳಿಯಾದ್ರೆ ಎಲ್ಲವೂ ಒಂದನ್ನೊಂದು ರಕ್ಷಿಸಿಕೊಂಡು ಪಲಾಯನ ಮಾಡ್ತವೆ. ಇಲ್ಲಾಂದ್ರೆ ಎಲ್ಲವೂ ಸೇರಿ ಶತ್ರುಗಳನ್ನ ಹಿಮ್ಮೆಟ್ಟಿಸ್ತವೆ. ಆದರೆ ಒಂದನ್ನ ಬಿಟ್ಟು ಒಂದು ಮಾತ್ರ ಓಡು ಹೋಗೋದಿಲ್ಲ. ಈ ಮೀನುಗಳು ಇತರ ಮೀನುಗಳ ಹಾಗೆ ನದಿಯ ಆಳದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನಿಡ್ತವೆ. ಆ ಮೊಟ್ಟೆಗಳು ಒಡೆದು ಮರಿ ಹೊರಬರೋವರೆಗೂ ಗಂಡು ಪಿರಾನ್ಹಾಗಳೇ ಜತನದಿಂದ ಎಚ್ಚರಿಕೆಯಿಂದ ಅವುಗಳನ್ನ ನೋಡ್ಕೊಳ್ತವೆ. ಇವುಗಳ ಮೊಟ್ಟೆ ಅಥವಾ ಮರಿಗಳ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರ ಕತೆ ಮುಗಿದ ಹಾಗೆ. ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇವು ತಮ್ಮ ಸಂತಾನಗಳ ರಕ್ಷಣೆಗೆ ನಿಲ್ತವೆ. ಇನ್ನು ಪಿರಾನ್ಹಾಗಳ ಆಹಾರ ಕ್ರಿಯೆ ಹಾಗೂ ಕರ್ಮದ ಬಗ್ಗೆ ನೀವು ತಿಳ್ಕೋಬೇಕು. ಬಹಳಷ್ಟು ಜನ ಸಿನಿಮಾಗಳನ್ನ ನೋಡಿ ಇವು ಕೇವಲ ಮಾಂಸಾಹಾರಿ ಮೀನುಗಳು ಅಥವಾ ಕೇವಲ ನರಭಕ್ಷಕ ಮೀನುಗಳು ಅಂತ ಭಾವಿಸಿದ್ದಾರೆ. ಆದ್ರೆ ಈ ಮೀನುಗಳು ಶಾಕಾಹಾರ, ಮಾಂಸಾಹಾರ ಈ ರೀತಿ ಎಲ್ಲವನ್ನು ಕೂಡ ಭಕ್ಷಿಸ್ತವೆ. ಸಿನಿಮಾಗಳಲ್ಲಿ ತೋರಿಸುವ ಹಾಗೆ ಇದು ಹನಿ ಹ್ಯೂಮನ್ ರಕ್ತ ನದಿಗೆ ಬಿದ್ರೆ ಅದರ ವಾಸನೆಯನ್ನು ಗ್ರಹಿಸಿ ಇವು ಧಾವಿಸ್ತವೆ ಅಂತ ಬಿಂಬಿಸಲಾಗುತ್ತೆ. ಆದ್ರೆ ಇದು ಎಷ್ಟು ಮಾತ್ರ ನಿಜ ಅಂತ ವೈಜ್ಞಾನಿಕವಾಗಿ ಗೊತ್ತಾಗಿಲ್ಲವಾದ್ರೂ ಇವು ನೀರಲ್ಲಿ ಸಣ್ಣ ಜಂತುಗಳ ಚಲನೆಯನ್ನು ಕೂಡ ಗ್ರಹಿಸಿ ಬೇಟೆಯನ್ನು ಸುಲಭವಾಗಿ ಪತ್ತೆ ಹಚ್ಚುತ್ತವೆ ಅಂತ ತಜ್ಞರು ಕಂಡುಕೊಂಡಿದ್ದಾರೆ. ನೀರಲ್ಲಿ ಏನಾದ್ರೂ ಮಾಂಸದ ತುಂಡು ಅಥವಾ ಬೇರೆ ಯಾವ್ದಾದ್ರು ಆಹಾರದ ಪೀಸ್ ತೇಲಿದ್ರೆ ಇವುಗಳು ಗುಂಪಾಗಿ ಬಂದು ಅದನ್ನ ಪೀಸ್ ಮಾಡಿ ಕಿತ್ತು ತಿಂತವೆ. ಇವು ಸರ್ವಭಕ್ಷಕ ಮೀನುಗಳೇ ಆದ್ರೂ ಕೂಡ ಮಾಂಸಾಹಾರಕ್ಕೆ ಹೆಚ್ಚು ಒಲವನ್ನು ತೋರ್ತವೆ. ಹಸಿ ಮಾಂಸ ಹಾಗೂ ರಕ್ತ ಅಂದ್ರೆ ಇವುಗಳಿಗೆ ಬಹಳ ಇಷ್ಟ. ಇವು ತಿನ್ನೋದ್ರಲ್ಲಿ ಎಷ್ಟು ಆಕ್ರಮಣಕಾರಿ ಅಂದ್ರೆ ತಮ್ಗಿಂತಲೂ ಆಹಾರದಲ್ಲಿ ಸಾಕಷ್ಟು ದೊಡ್ಡದಾದ ಜೀವಿಗಳನ್ನು ಕೂಡ ಇವು ಕೇವಲ 10-12 ನಿಮಿಷಗಳ ಒಳಗೆ
ತಿಂದು ಮುಗಿಸ್ತವೆ. ಡಾಲ್ಫಿನ್, ಶಾರ್ಕ್ ನಂತಹ ದೊಡ್ಡ ದೊಡ್ಡ ಜೀವಿಗಳೇ ಈ ಪಿರಾನಗಳ ಬೇಟೆಗಳು. ಇಷ್ಟು ದೊಡ್ಡ ಜೀವಿಗಳನ್ನು ಕೂಡ ಇವು ಬೇಟೆಯಾಡಿ ತಿನ್ನಬಲ್ಲವು. ಅದೇ ರೀತಿ ಇವು ಯಾವ ಜೀವಿಗಳನ್ನ ಆಹಾರಕ್ಕಾಗಿ ಬೇಟೆಯಾಡ್ತವೋ ಆ ಜೀವಿಗಳೇ ಇವುಗಳ ಬದ್ಧ ಶತ್ರುಗಳು ಕೂಡ. ಅವುಗಳ ಪ್ರತಿ ದಾಳಿಯಿಂದ ರಕ್ಷಣೆ ಪಡೆಯುವ ಸಲುವಾಗಿನೇ ಇವು ಗುಂಪು ಗುಂಪಾಗಿ ತಿರುಗ್ತವೆ. ಇವು ತಿರುಗಾಡುವಾಗ ತಮ್ಗೇನಾದ್ರೂ ಆಹಾರದ ರೂಪದಲ್ಲಿ ಯಾವ್ದಾದ್ರು ಜೀವಿಯ ಇರುವಿಕೆ ಗೊತ್ತಾದ್ರೆ ಇವು ಒಂದ್ ರೀತಿ ಸದ್ದನ್ನ ಮಾಡ್ತವೆ. ಆ ಒಂದು ಸದ್ದು ಉಳಿದ ಪಿರಾನ ಮೀನುಗಳಿಗೆ ಒಂದು ಸುಳುವಿನ ಹಾಗೆ ಕೆಲಸ ಮಾಡುತ್ತೆ. ಸದ್ದು ಕಿವಿಗೆ ಬಿದ್ದ ತಕ್ಷಣ ಎಲ್ಲವೂ ಕೂಡ ಒಟ್ಟಾಗಿ ಬೇಟೆ ಮೇಲೆರಗಿ ಕೊಲ್ತವೆ. ಇದೇ ರೀತಿ ತಾವೇನಾದ್ರೂ ಬಲೆಗೆ ಸಿಕ್ಕಾಕೊಂಡಾಗ್ಲೂ ಕೂಡ ಈ ಮೀನುಗಳು ಇನ್ನೊಂದು ವಿಧದ ಸದ್ದನ್ನು ಹೊರಡಿಸಿ ಉಳಿದ ಮೀನುಗಳಿಗೆ ಇತ್ತ ಬಾರದ ಹಾಗೆ ಸಿಗ್ನಲ್ ಕೊಡ್ತವೆ. ಆ ಒಂದು ಸಿಗ್ನಲ್ನ ಅನ್ವಯ ಇತರ ಮೀನುಗಳು ಸುರಕ್ಷಿತವಾಗಿ ಬಲೆಗೆ ಬೀಳದೆ ತಪ್ಪಿಸ್ಕೊಳ್ಳೋದಿಕ್ಕೆ ಸಹಾಯವಾಗುತ್ತೆ. ಈ ಮೀನುಗಳು ಇಷ್ಟು ಅಪಾಯಕಾರಿಯಾದ್ರೂ ಕೂಡ ತಮ್ಮಷ್ಟಕ್ಕೆ ತಾವು ಯಾರ ಮೇಲೂ ಎರಗೋದಿಲ್ಲ. ಮನುಷ್ಯರ ಹಾವಳಿ ಅತಿಂತ ಅನ್ಸಿದ್ರೆ ಮಾತ್ರ ಹಾಗೂ ಮಾನವರ ಉಪಸ್ಥಿತಿ ತಮ್ಮ ಅಳಿವು ಉಳಿವಿಗೆ ಧಕ್ಕೆಯನ್ನು ತರುತ್ತೆ ಅಂತ ಅವಕ್ಕೆ ಅನಿಸ್ದಾಗ ಮಾತ್ರ ಇವು ಮನುಷ್ಯರ ಮೇಲೆ ಪ್ರತಿದಾಳಿಯನ್ನ ಮಾಡ್ತವೆ ಅಂತ ರಿಸರ್ಚರ್ಗಳ ಅಭಿಪ್ರಾಯ. ವೀಕ್ಷಕರೇ, ಈ ಪಿರಾನ ಮೀನುಗಳು ದಿನೇ ದಿನೇ ಅಳಿವಿನ ಅಂಚಿಗೆ ಸರಿತಿವೆ. ಅವುಗಳ ಉಳಿವಿಗೆ ಸುತ್ತಲೂ ಅನೇಕಾರು ಥ್ರೆಟ್ಗಳಿವೆ. ಎಷ್ಟೋ ಕಡೆ ಇವುಗಳನ್ನ ಅವ್ಯಾಹತವಾಗಿ ಬೇಟೆಯಾಡಲಾಗ್ತಾ ಇದೆ. ಇವುಗಳ ದೇಹದ ಮೂಳೆಯಿಂದ ಕೆಲ ಆಯುಧಗಳನ್ನು ಕೂಡ ರಚಿಸಲಾಗುತ್ತೆ. ಇವುಗಳ ಮಾಂಸಕ್ಕೂ ಕೂಡ ಕೆಲ ವಿಶೇಷ ರೆಸ್ಟೋರೆಂಟ್ಗಳಲ್ಲಿ ವಿಪರೀತ ಬೇಡಿಕೆ ಇದೆ. ಇವುಗಳನ್ನ ಒಬ್ಬಂಟಿಗರಾಗಿ ಬೇಟೆಯಾಡೋದು ಬಹಳ ಕಷ್ಟ. ಇದೇ ಕಾರಣಕ್ಕೆ ಗುಂಪು ಗುಂಪಾಗಿ ಹೊರಡುವ ಮೀನುಗಾರರು ಅತ್ಯಂತ ಚಾಕಚಕ್ಯತೆಯಿಂದ ಇವುಗಳನ್ನ ಹಿಡಿತಾರೆ. ಬಲೆ ಬೀಸುವಾಗ ಇವು ಎಷ್ಟೋ ಸಲ ತಮ್ಮ ಬಲಿಷ್ಠ ಹಲ್ಲುಗಳಿಂದ ಆ ಬಲೆಯನ್ನ ಕತ್ತರಿಸಿ ತಪ್ಪಿಸಿಕೊಂಡಂತಹ ಉದಾಹರಣೆಗಳಿವೆ. ಇದೇ ಕಾರಣಕ್ಕೆ ಬಲವಾದ ಉಕ್ಕಿನ ಬಲೆಗಳನ್ನ ಈ ಮೀನುಗಳಿಗಾಗಿನೇ ತಯಾರು ಮಾಡಿ ಫಿಶಿಂಗ್ಗೆ ಬಳಸಲಾಗುತ್ತೆ. ಇನ್ನು ಎಷ್ಟೋ ಕಡೆ ಈ ಮೀನುಗಳನ್ನ ಮ್ಯೂಸಿಯಂ ಹಾಗೂ ಇತರ ಕಡೆಗಳಲ್ಲಿ ಬೊಂಬೆಗಳ ಹಾಗೆ ಇರಿಸಲಾಗುತ್ತೆ. ಇವು ನೋಡೋದಕ್ಕೆ ಭಯಾನಕವಾಗಿಯೂ ವಿಚಿತ್ರವಾಗಿಯೂ ಇರೋದ್ರಿಂದ ಕೆಲವರು ಇವುಗಳನ್ನ ಖರೀದಿ ಮಾಡಿ ತಮ್ಮ ಮನೆಯ ಅಕ್ವೇರಿಯಂಗಳಲ್ಲಿ ಇಟ್ಕೊಳ್ತಾರೆ. ವಿಶ್ವದ ಅನೇಕ ಕಡೆ ಈ ಮೀನುಗಳನ್ನ ಈ ರೀತಿ ಮನೆಯಲ್ಲಿ ಸಾಕೋದು ಶಿಕ್ಷಾರ್ಹ ಸಂಗತಿ. ಬೇರೆ ಮೀನುಗಳು ತಮ್ಮ ಗಾತ್ರಕ್ಕಿಂತಲೂ ಸಣ್ಣ ಜೀವಿಗಳನ್ನ ಬೇಟೆಯಾಡಿದ್ರೆ ಈ ಪಿರಾನ ಮೀನುಗಳು ಮಾತ್ರ ತಮಗಿಂತ ಗಾತ್ರದಲ್ಲಿ ದೊಡ್ಡದಾದ ಜೀವಿಗಳನ್ನ ನಿರ್ಭಯದಿಂದ ಬೇಟೆಯಾಡಿ ಕೊಲ್ತವೆ. ಇವು ಹಸಿವಂತ ಬಂದಾಗ ಎಷ್ಟು ಕ್ರೂರ ಅಂದ್ರೆ ನೀರ ಮೇಲೆ ಹೆಜ್ಜೆ ಇಡುವ ಕೆಲ ಪಕ್ಷಿಗಳನ್ನು ಕೂಡ ಹೊಂಚು ಹಾಕಿ ಇವು ಕೊಂದು ಭಕ್ಷಿಸ್ತವೆ. ಇಂತಹ ಈ ಮೀನುಗಳು ಸಿನಿಮಾಗಳಲ್ಲಿ ತೋರಿಸುವಂತೆ ಮನುಷ್ಯರಲ್ಲಿ ನಿಜವಾಗಿಯೂ ಯಾರನ್ನಾದರೂ ಕೊಂದು ತಿಂದಿದವ ಅಂದ್ರೆ ಅದಕ್ಕೆ ಉತ್ತರ ಹೌದು. ಅಂಥ ಕೆಲ ಉದಾಹರಣೆಗಳು ಕೂಡ ಇವೆ. ವೀಕ್ಷಕರು, 2017ರಲ್ಲಿ ಒಂದು ಸರೋವರದ ತಟದಲ್ಲಿ ಓರ್ವ ಬಾಲಕನ ಮೃತದೇಹ ಪತ್ತೆಯಾಗುತ್ತೆ. ಆತನ ದೇಹ ಯಾವ ಸ್ಥಿತಿಯಲ್ಲಿ ಸಿಕ್ಕಿತ್ತು ಅಂದ್ರೆ ಅದರಲ್ಲಿ ಮೂಳೆ ಬಿಟ್ಟು ಬೇರೆ ಯಾವ ವಿಧವಾದ ಮಾಂಸ ಕೂಡ ಇರಲಿಲ್ಲ. ಇಷ್ಟು ವಿಲಕ್ಷಣವಾಗಿ ಇದನ್ನ ಕೊಂದವರು ಯಾರು ಅಂತ ಜನರೆಲ್ಲ ಭಯಭೀತರಾದ್ರು. ತನಿಖೆ ವೇಳೆ ಗೊತ್ತಾದ ವಿಷಯ ಅಂದ್ರೆ ಈ ಸ್ಥಳಕ್ಕೆ ಕೆಲ ದಿನಗಳ ಹಿಂದೆ ಒಂದು ಕುಟುಂಬ ಪಿಕ್ನಿಕ್ ಅಂತ ಬಂದಾಗ ಅದರ ಒಬ್ಬ ಬಾಲಕ ಆಟವಾಡ್ತಾ ನೀರಿಗೆ ಬಿದ್ದಿದ್ದ. ಅದು ತಿಳಿಯದ ಅವನ ಪೋಷಕರು ತಮ್ಮ ಮಗ ನಾಪತ್ತೆಯಾದ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ರು. ಈಗ ಪತ್ತೆಯಾದ ಆ ಶವ ಆ ಹುಡುಗನದ್ದಂತ ಗೊತ್ತಾಗಿತ್ತಲ್ಲದೆ ಆತ ಬಿದ್ದ ನೀರಲ್ಲಿ ಭಯಾನಕವಾದ ಪಿರಾನ ಮೀನುಗಳು ವಾಸವಿದ್ದು ಅವೇ ಈ ಬಾಲಕನನ್ನ ಈ ರೀತಿ ಸುತ್ತುವರೆದು ತಿಂದು ಮುಗಿಸಿವೆ ಅಂತ ಫೋರೆನ್ಸಿಕ್ ವರದಿಗಳು ದೃಢಪಡಿಸಿದ್ವು. ಇಂತಹ ಪಿರಾನ ಮೀನುಗಳಿಂದ ದಾಳಿಗೆ ಒಳಗಾದವರ ಕಥೆಗಳು ವಿಶ್ವಾದ್ಯಂತ ಆಗಾಗ ಜರುಗ್ತಾನೆ ಇರ್ತವೆ. ಅಧ್ಯಯನವೊಂದರ ಪ್ರಕಾರ 80 kg ತೂಗುವ ಒಬ್ಬ ವ್ಯಕ್ತಿಯನ್ನ ಸುಮಾರು 300ರಿಂದ 500ರಷ್ಟಿರುವಂತಹ ಪಿರಾನ ಮೀನುಗಳ ಗುಂಪು ಕೇವಲ 5 ನಿಮಿಷದ ಒಳಗಾಗಿ ಪೀಸ್ ಮಾಡಿ ತಿಂದು ಮುಗಿಸಬಲ್ಲವು. ವೀಕ್ಷಕರೇ, ಇಷ್ಟೆಲ್ಲ ವಿವರಗಳಿಂದ